ಲಡಾಖ್ನಲ್ಲಿ ನಿನ್ನೆ ನಡೆದ ಹಿಂಸಾಚಾರದ ಹಿಂದೆ ನೇಪಾಳ ಮಾದರಿಯಲ್ಲಿ ಅರಾಜಕತೆ ಸೃಷ್ಟಿಸುವ ಹುನ್ನಾರ ಅಡಗಿತ್ತು ಅನ್ನೋ ವಿಚಾರವನ್ನ ಕೇಂದ್ರ ಸರ್ಕಾರ ಬಯಲು ಮಾಡಿದೆ. ಪ್ರತಿಭಟನೆಯ ಮಾಸ್ಟರ್ ಮೈಂಡ್ ಸೋನಂ ವಾಂಗ್ಚುಕ್ ಹಿಂದೆ ಕೇಂದ್ರದ ತನಿಖಾ ತಂಡಗಳು ಬಿದ್ದಿದ್ರೆ ಅತ್ತ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಲಡಾಖ್ ಹಿಂಸಾಚಾರದ ಹಿಂದಿದೆಯಾ ಪಾಕ್ನ ಕುತಂತ್ರ? ಸಿಬಿಐ ರೇಡಾರ್ನಲ್ಲಿ ಸಿಲುಕಿದ ಸೋನಂ ವಾಂಗ್ಚುಕ್. ಲಡಾಖ್ಗೆ ರಾಜ್ಯದ ಸ್ಥಾನಮಾನಕ್ಕೆ ನಡೆಯುತ್ತಿರೋ ಹೋರಾಟ ನಿನ್ನೆ ಹಿಂಸಾಚಾರಕ್ಕೆ ತಿರುಗಿದ್ದು, ಲೇಹ್ ನಗರದಲ್ಲಿ ನಡೆದ ದೊಂಬಿಯಲ್ಲಿ 4 ಪ್ರಾಣ ತೆತ್ತಿದ್ದಾರೆ. ಬಿಜೆಪಿ ಕಚೇರಿಯನ್ನೇ ಗುರಿಯಾಗಿಸಿಕೊಂಡು ನಡೆದ ದಾಂಧಲೆಯಲ್ಲಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು, ಲಡಾಖ್ನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದೆ. ನಿನ್ನೆ ತೀವ್ರ ಹಿಂಸಾಚಾರ ಕಂಡ ಲೇಹ್ ನಗರ ಇಂದು ಅಕ್ಷರಶಃ ಸ್ತಬ್ಧವಾಗಿದ್ದು, ಹೆಜ್ಜೆ ಹೆಜ್ಜೆಗೂ ಸೇನಾ ಪಡೆಗಳ ಕಾವಲು ಹಾಕಲಾಗಿದೆ. ಈ ನಡುವೆ ನಿನ್ನೆ ಹಿಂಸಾಚಾರಕ್ಕೆ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರಚೋದನಕಾರಿ ಹೇಳಿಕೆಗಳೇ ಕಾರಣ ಅಂತ ಕೇಂದ್ರ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ನಿನ್ನೆಯ ಗಲಭೆಯ ಹಿಂದೆ ಪಾಕಿಸ್ತಾನ ಮತ್ತು ಚೀನಾದ ಕೈವಾಡ ಇರೋ ಬಗ್ಗೆಯೂ ಗುಮಾನಿ ಎದ್ದಿದ್ದು, ಇದೇ ವರ್ಷದ ಫೆಬ್ರವರಿ 6ರಂದು ವಾಂಗ್ಚುಕ್ ಪಾಕಿಸ್ತಾನಕ್ಕೆ ತೆರಳಿದ್ದರ ಬಗ್ಗೆ ಕೇಂದ್ರದ ತನಿಖಾ ಸಂಸ್ಥೆಗಳು ಶೋಧ ನಡೆಸುತ್ತಿವೆ. ಈ ನಡುವೆ ನಿನ್ನೆಯ ಹಿಂಸಾಚಾರಕ್ಕೆ ಚೀನಾದಿಂದಲೂ ಜನರನ್ನ ಕಳುಹಿಸಲಾಗಿತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಲಡಾಖ್ ಮೂಲದ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಸ್ಥಾಪಿಸಿರೋ ಎನ್ಜಿಒ ವಿರುದ್ಧ ವಿದೇಶಿ ಕೊಡುಗೆ ಕಾಯ್ದೆಯ ಉಲ್ಲಂಘನೆ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಿಬಿಐ ತನಿಖೆ ಆರಂಭಿಸಿದೆ. ರಾಹುಲ್ ಜಂಜಿ ಹೇಳಿಕೆಯಿಂದಲೇ ಗಲಾಟೆಯ? ಇನ್ನು ಲಡಾಖ್ನ ದೊಂಬಿಗೆ ರಾಹುಲ್ ಗಾಂಧಿಯ ಜಂಜಿ ಮಾದರಿಯ ಹೋರಾಟದ ಕರೆಯೇ ಕಾರಣ ಅಂತ ಬಿಜೆಪಿ ಆರೋಪಿಸಿದೆ. ಕಾಂಗ್ರೆಸ್ ಮತ್ತು ವಾಂಗ್ಚುಕ್ ಜೊತೆಯಾಗಿ ಲಡಾಖ್ನಲ್ಲಿ ಅಶಾಂತಿ ಸೃಷ್ಟಿಗೆ ಹುನ್ನಾರ ಮಾಡ್ತಿರೋದಾಗಿ ಆರೋಪಿಸಿದ್ದಾರೆ. उनका इनोसेंस के साथ खेला है, कांग्रेस का दिमाग है, वहाँ का जो सोशल एक्टिविस्ट है वांगचुक साहब, उनका मौके की स्थिति को एक्सप्लॉइट करा है, खून खराबा करा है, आगजनी हुई है, सिविलियन पुलिस का नुकसान हुआ है. ये चीज़ें अच्छी नहीं है. ये चाहते हैं कि जम्मू कश्मीर लद्दाख के लोग. ಒಂದೆಡೆ ಲಡಾಖ್ ಹಿಂಸಾಚಾರಕ್ಕೆ ವಾಂಗ್ಚುಕ್ ಕಾರಣ ಎಂದು ಕೇಂದ್ರ ಸರ್ಕಾರ ಹೇಳ್ತಿದ್ರೆ, ಅತ್ತ ಬಿಜೆಪಿ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. In democracy, violence has no such place, and that can be probed into. For that, I can't comment. Anything. The thing is that the major issue should not be diverted. It should get focus. Statehood of Jammu and Kashmir is the need of the hour, and that must be restored at any cost. This is what I can tell you at the moment. ಲಡಾಖ್ ಮತ್ತು ಲೇಹ್ ನಗರ ಸದ್ಯಕ್ಕೆ ಶಾಂತವಾಗಿದ್ದು, ಒಳಗೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರ ಶೀಘ್ರವೇ ಸ್ಥಳೀಯ ನಾಯಕರ ಸಭೆ ಕರೆದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲಡಾಖ್ನಲ್ಲಿ ನಿನ್ನೆ ನಡೆದ ಹಿಂಸಾಚಾರದ ಹಿಂದೆ ನೇಪಾಳ ಮಾದರಿಯಲ್ಲಿ ಅರಾಜಕತೆ ಸೃಷ್ಟಿಸುವ ಹುನ್ನಾರ ಅಡಗಿತ್ತು ಅನ್ನೋ ವಿಚಾರವನ್ನ ಕೇಂದ್ರ ಸರ್ಕಾರ ಬಯಲು ಮಾಡಿದೆ. ಪ್ರತಿಭಟನೆಯ ಮಾಸ್ಟರ್ ಮೈಂಡ್ ಸೋನಂ ವಾಂಗ್ಚುಕ್ ಹಿಂದೆ ಕೇಂದ್ರದ ತನಿಖಾ ತಂಡಗಳು ಬಿದ್ದಿದ್ರೆ ಅತ್ತ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಲಡಾಖ್ ಹಿಂಸಾಚಾರದ ಹಿಂದಿದೆಯಾ ಪಾಕ್ನ ಕುತಂತ್ರ? ಸಿಬಿಐ ರೇಡಾರ್ನಲ್ಲಿ ಸಿಲುಕಿದ ಸೋನಂ ವಾಂಗ್ಚುಕ್. ಲಡಾಖ್ಗೆ ರಾಜ್ಯದ ಸ್ಥಾನಮಾನಕ್ಕೆ ನಡೆಯುತ್ತಿರೋ ಹೋರಾಟ ನಿನ್ನೆ ಹಿಂಸಾಚಾರಕ್ಕೆ ತಿರುಗಿದ್ದು, ಲೇಹ್ ನಗರದಲ್ಲಿ ನಡೆದ ದೊಂಬಿಯಲ್ಲಿ 4 ಪ್ರಾಣ ತೆತ್ತಿದ್ದಾರೆ. ಬಿಜೆಪಿ ಕಚೇರಿಯನ್ನೇ ಗುರಿಯಾಗಿಸಿಕೊಂಡು ನಡೆದ ದಾಂಧಲೆಯಲ್ಲಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು, ಲಡಾಖ್ನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದೆ. ನಿನ್ನೆ ತೀವ್ರ ಹಿಂಸಾಚಾರ ಕಂಡ ಲೇಹ್ ನಗರ ಇಂದು ಅಕ್ಷರಶಃ ಸ್ತಬ್ಧವಾಗಿದ್ದು, ಹೆಜ್ಜೆ ಹೆಜ್ಜೆಗೂ ಸೇನಾ ಪಡೆಗಳ ಕಾವಲು ಹಾಕಲಾಗಿದೆ. ಈ ನಡುವೆ ನಿನ್ನೆ ಹಿಂಸಾಚಾರಕ್ಕೆ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರಚೋದನಕಾರಿ ಹೇಳಿಕೆಗಳೇ ಕಾರಣ ಅಂತ ಕೇಂದ್ರ ಸರ್ಕಾರ ಗಂಭೀರ ಆರೋಪ ಮಾಡಿದೆ.
ನಿನ್ನೆಯ ಗಲಭೆಯ ಹಿಂದೆ ಪಾಕಿಸ್ತಾನ ಮತ್ತು ಚೀನಾದ ಕೈವಾಡ ಇರೋ ಬಗ್ಗೆಯೂ ಗುಮಾನಿ ಎದ್ದಿದ್ದು ಇದೇ ವರ್ಷದ ಫೆಬ್ರವರಿ 6ರಂದು ವಾಂಗ್ಚುಕ್ ಪಾಕಿಸ್ತಾನಕ್ಕೆ ತೆರಳಿದ್ದರ ಬಗ್ಗೆ ಕೇಂದ್ರದ ತನಿಖಾ ಸಂಸ್ಥೆಗಳು ಶೋಧ ನಡೆಸುತ್ತಿವೆ. ಈ ನಡುವೆ ನಿನ್ನೆಯ ಹಿಂಸಾಚಾರಕ್ಕೆ ಚೀನಾದಿಂದಲೂ ಜನರನ್ನ ಕಳುಹಿಸಲಾಗಿತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಲಡಾಖ್ ಮೂಲದ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಸ್ಥಾಪಿಸಿರೋ ಎನ್ಜಿಒ ವಿರುದ್ಧ ವಿದೇಶಿ ಕೊಡುಗೆ ಕಾಯ್ದೆಯ ಉಲ್ಲಂಘನೆ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಿಬಿಐ ತನಿಖೆ ಆರಂಭಿಸಿದೆ. ರಾಹುಲ್ ಜಂಜಿ ಹೇಳಿಕೆಯಿಂದಲೇ ಗಲಾಟೆಯ ಇನ್ನು ಲಡಾಖ್ನ ದೊಂಬಿಗೆ ರಾಹುಲ್ ಗಾಂಧಿಯ ಜಂಜಿ ಮಾದರಿಯ ಹೋರಾಟದ ಕರೆಯೇ ಕಾರಣ ಅಂತ ಬಿಜೆಪಿ ಆರೋಪಿಸಿದೆ. ಕಾಂಗ್ರೆಸ್ ಮತ್ತು ವಾಂಗ್ಚುಕ್ ಜೊತೆಯಾಗಿ ಲಡಾಖ್ನಲ್ಲಿ ಅಶಾಂತಿ ಸೃಷ್ಟಿಗೆ ಹುನ್ನಾರ ಮಾಡ್ತಿರೋದಾಗಿ ಆರೋಪಿಸಿದ್ದಾರೆ. उनका इनोसेंस के साथ खेला है, कांग्रेस का दिमाग है, वहाँ का जो सोशल एक्टिविस्ट है वांगचुक साहब, उनका मौके की स्थिति को एक्सप्लॉइट करा है, खून खराबा करा है, आगजनी हुई है, सिविलियन पुलिस का नुकसान हुआ है. ये चीज़ें अच्छी नहीं है. ये चाहते हैं कि जम्मू कश्मीर लद्दाख के लोग ಒಂದೆಡೆ ಲಡಾಖ್ ಹಿಂಸಾಚಾರಕ್ಕೆ ವಾಂಗ್ಚುಕ್ ಕಾರಣ ಎಂದು ಕೇಂದ್ರ ಸರ್ಕಾರ ಹೇಳ್ತಿದ್ರೆ, ಅತ್ತ ಬಿಜೆಪಿ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. In democracy, violence has no such place, and that can be probed into. For that, I can't comment. Anything. The thing is that the major issue should not be diverted. It should get focus. Statehood of Jammu and Kashmir is the need of the hour, and that must be restored at any cost. This is what I can tell you at the moment. ಲಡಾಖ್ ಮತ್ತು ಲೇಹ್ ನಗರ ಸದ್ಯಕ್ಕೆ ಶಾಂತವಾಗಿದ್ದು, ಒಳಗೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರ ಶೀಘ್ರವೇ ಸ್ಥಳೀಯ ನಾಯಕರ ಸಭೆ ಕರೆದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲಡಾಖ್ನಲ್ಲಿ ನಿನ್ನೆ ನಡೆದ ಹಿಂಸಾಚಾರದ ಹಿಂದೆ ನೇಪಾಳ ಮಾದರಿಯಲ್ಲಿ ಅರಾಜಕತೆ ಸೃಷ್ಟಿಸುವ ಹುನ್ನಾರ ಅಡಗಿತ್ತು ಅನ್ನೋ ವಿಚಾರವನ್ನ ಕೇಂದ್ರ ಸರ್ಕಾರ ಬಯಲು ಮಾಡಿದೆ. ಪ್ರತಿಭಟನೆಯ ಮಾಸ್ಟರ್ ಮೈಂಡ್ ಸೋನಂ ವಾಂಗ್ಚುಕ್ ಹಿಂದೆ ಕೇಂದ್ರದ ತನಿಖಾ ತಂಡಗಳು ಬಿದ್ದಿದ್ರೆ, ಅತ್ತ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಲಡಾಖ್ ಹಿಂಸಾಚಾರದ ಹಿಂದಿದೆಯಾ ಪಾಕ್ನ ಕುತಂತ್ರ? ಸಿಬಿಐ ರೇಡಾರ್ನಲ್ಲಿ ಸಿಲುಕಿದ ಸೋನಂ ವಾಂಗ್ಚುಕ್. ಲಡಾಖ್ಗೆ ರಾಜ್ಯದ ಸ್ಥಾನಮಾನಕ್ಕೆ ನಡೆಯುತ್ತಿರೋ ಹೋರಾಟ ನಿನ್ನೆ ಹಿಂಸಾಚಾರಕ್ಕೆ ತಿರುಗಿದ್ದು, ಲೇಹ್ ನಗರದಲ್ಲಿ ನಡೆದ ದೊಂಬಿಯಲ್ಲಿ 4 ಪ್ರಾಣ ತೆತ್ತಿದ್ದಾರೆ. ಬಿಜೆಪಿ ಕಚೇರಿಯನ್ನೇ ಗುರಿಯಾಗಿಸಿಕೊಂಡು ನಡೆದ ದಾಂಧಲೆಯಲ್ಲಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು, ಲಡಾಖ್ನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದೆ. ನಿನ್ನೆ ತೀವ್ರ ಹಿಂಸಾಚಾರ ಕಂಡ ಲೇಹ್ ನಗರ ಇಂದು ಅಕ್ಷರಶಃ ಸ್ತಬ್ಧವಾಗಿದ್ದು, ಹೆಜ್ಜೆ ಹೆಜ್ಜೆಗೂ ಸೇನಾ ಪಡೆಗಳ ಕಾವಲು ಹಾಕಲಾಗಿದೆ. ಈ ನಡುವೆ ನಿನ್ನೆ ಹಿಂಸಾಚಾರಕ್ಕೆ ಹೋರಾಟಗಾರ ಸೋನಂ ವಾಂಗ್ಚುಕ್ ಪ್ರಚೋದನಕಾರಿ ಹೇಳಿಕೆಗಳೇ ಕಾರಣ ಅಂತ ಕೇಂದ್ರ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ನಿನ್ನೆಯ ಗಲಭೆಯ ಹಿಂದೆ ಪಾಕಿಸ್ತಾನ ಮತ್ತು ಚೀನಾದ ಕೈವಾಡ ಇರೋ ಬಗ್ಗೆಯೂ ಗುಮಾನಿ ಎದ್ದಿದ್ದು ಇದೇ ವರ್ಷದ ಫೆಬ್ರವರಿ 6ರಂದು ವಾಂಗ್ಚುಕ್ ಪಾಕಿಸ್ತಾನಕ್ಕೆ ತೆರಳಿದ್ದರ ಬಗ್ಗೆ ಕೇಂದ್ರದ ತನಿಖಾ ಸಂಸ್ಥೆಗಳು ಶೋಧ ನಡೆಸುತ್ತಿವೆ. ಈ ನಡುವೆ ನಿನ್ನೆಯ ಹಿಂಸಾಚಾರಕ್ಕೆ ಚೀನಾದಿಂದಲೂ ಜನರನ್ನ ಕಳುಹಿಸಲಾಗಿತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಲಡಾಖ್ ಮೂಲದ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಸ್ಥಾಪಿಸಿರೋ ಎನ್ಜಿಒ ವಿರುದ್ಧ ವಿದೇಶಿ ಕೊಡುಗೆ ಕಾಯ್ದೆಯ ಉಲ್ಲಂಘನೆ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಿಬಿಐ ತನಿಖೆ ಆರಂಭಿಸಿದೆ. ರಾಹುಲ್ ಜಂಜಿ ಹೇಳಿಕೆಯಿಂದಲೇ ಗಲಾಟೆಯ ಇನ್ನು ಲಡಾಖ್ನ ದೊಂಬಿಗೆ ರಾಹುಲ್ ಗಾಂಧಿಯ ಜಂಜಿ ಮಾದರಿಯ ಹೋರಾಟದ ಕರೆಯೇ ಕಾರಣ ಅಂತ ಬಿಜೆಪಿ ಆರೋಪಿಸಿದೆ. ಕಾಂಗ್ರೆಸ್ ಮತ್ತು ವಾಂಗ್ಚುಕ್ ಜೊತೆಯಾಗಿ ಲಡಾಖ್ನಲ್ಲಿ ಅಶಾಂತಿ ಸೃಷ್ಟಿಗೆ ಹುನ್ನಾರ ಮಾಡ್ತಿರೋದಾಗಿ ಆರೋಪಿಸಿದ್ದಾರೆ. उनका इनोसेंस के साथ खेला है, कांग्रेस का दिमाग है, वहाँ का जो सोशल एक्टिविस्ट है वांगचुक साहब, उनका मौके की स्थिति को एक्सप्लॉइट करा है, खून खराबा करा है, आगजनी हुई है, सिविलियन पुलिस का नुकसान हुआ है. ये चीज़ें अच्छी नहीं है. ये चाहते हैं कि जम्मू कश्मीर लद्दाख के लोग ಒಂದೆಡೆ ಲಡಾಖ್ ಹಿಂಸಾಚಾರಕ್ಕೆ ವಾಂಗ್ಚುಕ್ ಕಾರಣ ಎಂದು ಕೇಂದ್ರ ಸರ್ಕಾರ ಹೇಳ್ತಿದ್ರೆ, ಅತ್ತ ಬಿಜೆಪಿ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. In democracy, violence has no such place,
and that can be probed into. For that, I can't comment. Anything. The thing is that the major issue should not be diverted. It should get focus. Statehood of Jammu and Kashmir is the need of the hour, and that must be restored at any cost. This is what I can tell you at the moment. ಲಡಾಖ್ ಮತ್ತು ಲೇಹ್ ನಗರ ಸದ್ಯಕ್ಕೆ ಶಾಂತವಾಗಿದ್ದು ಒಳಗೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರ ಶೀಘ್ರವೇ ಸ್ಥಳೀಯ ನಾಯಕರ ಸಭೆ ಕರೆದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.